ಇನ್ನು ಕೋಗಿಲು ಲೇಔಟ್ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದೆಯಲ್ಲ. ಬಿಜೆಪಿ ಪ್ರತಿಭಟನೆಗೆ ಇದೀಗ ಸಚಿವ ಕೃಷ್ಣ ಬೈರೇಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ಪ್ರತಿಭಟನೆ ಮಾಡಲಿ, ಯಾರು ಬೇಡ ಅಂತ ಹೇಳಿದ್ರು. ಬೇರೆ ದೇಶದವರು ಇದ್ದಾರೆ, ಅದು ಕೇಂದ್ರದ ಕೆಲಸ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಯಾರ ಅಂಡರ್ನಲ್ಲಿ ಕೆಲಸ ಮಾಡ್ತಾ ಇದ್ದ, ಹಾಗಾದ್ರೆ ಅವರು ನುಸುಳಿ ಬಂದಿದ್ರೆ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಇದೊಂದು ರಾಜಕೀಯ ದಾಳ ಅಷ್ಟೇ ಅಂತ ಹೇಳಿ ಸಚಿವರಲ್ಲಿ ಮಾತನಾಡಿದ್ದಾರೆ. ಭೂ ಸುರಕ್ಷಾ ಯೋಜನೆ ಲೋಕಾರ್ಪಣೆ ಮಾಡಿದಂತಹ ಸಚಿವ ಕೃಷ್ಣ ಬೈರೇಗೌಡರು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಬಿಜೆಪಿ ಪ್ರತಿಭಟನೆ ಮಾಡಲಿ, ಯಾರು ಬೇಡ ಅಂತ ಹೇಳಿದ್ರು. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಯಾರ ಅಂಡರಲ್ಲಿ ಇದೆ, ಹಾಗಾದ್ರೆ ಇದೊಂದು ರಾಜಕೀಯ ದಾಳ ಅಷ್ಟೇ. ಅವರೇನಾದ್ರೂ ನುಸುಳಿ ಬಂದಿದ್ರೆ ಅದಕ್ಕೆ ಯಾರ ಕಾರಣ, ಯಾರ ಕ್ರಮ ತೆಗೆದುಕೊಳ್ಬೇಕಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು IB ಯಾರ ದಾಳ ಬರುತ್ತೆ, ನಿದ್ದೆ ಮಾಡ್ತಾ ಇದ್ದಾರಾ, ಹಾಗಾದ್ರೆ ಅವರೇನು ಕೆಲಸ ಮಾಡ್ತಾ ಇಲ್ವಾ, ಹೇಗೆ ಬಂದರು ಅದನ್ನು ಕೂಡ ವಿಚಾರಿಸಬೇಕಲ್ಲ. ಬಾಂಗ್ಲಾದೇಶದ ವಲಸಿಗರಿದ್ದಾರೆ ಎನ್ನುವಂಥ ಪ್ರಶ್ನೆಗೂ ಕೂಡ ಇಲ್ಲಿ ಅವ್ರು ಮಾತನಾಡಿದ್ದು. ಅಲ್ಲಿ ಬಾಂಗ್ಲಾದೇಶದವರು ಇದ್ದರೆ ಅವರನ್ನು ಗುರುತಿಸೋದು ಕೇಂದ್ರ ಸರ್ಕಾರದ ಕೆಲಸ. ಹಾಗಾದರೆ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು. ಬಿಜೆಪಿ ಸರ್ಕಾರದಲ್ಲೇ ಅಲ್ಲ, ನೀವು ಓಟಿಗೋಸ್ಕರ ಮಾಡಿದ್ರೆ ಹಾಗಾದ್ರೆ ಡೆಮಾಲಿಷನ್ ಯಾಕೆ ಮಾಡ್ತಾ ಇದ್ರು? ಒಂದು ನಿಮಿಷದಲ್ಲಿ ಹೇಳ್ತಾರೆ ಇವರು ಬೇರೆ ನಮ್ಮ ರಾಜ್ಯದವರಲ್ಲ, ಬೇರೆ ದೇಶದವರು, ನಮ್ಮ ದೇಶದವರು ಅಲ್ಲ ಅಂತಾನು ಮಾತಾಡ್ತಾರೆ. ಆಮೇಲೆ ಇನ್ನೊಂದು ಸೆಕೆಂಡಲ್ಲಿ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಾರೆ. ಹಾಗಾದ್ರೆ ವೋಟ್ ಬ್ಯಾಂಕ್ ಅವರು ಇವ್ರನ್ನ ಕಬ್ಜಾ ಇಟ್ಕೊಂಡು ಅವರನ್ನ ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಬಿಜೆಪಿ ಅವ್ರು ಪ್ಲಾನ್ ಮಾಡಿದ್ದಾರೆ. ಹಾಗಾದ್ರೆ ಅವ್ರ ಪ್ಲಾನ್ ಇದು. ಹಾಗೂ ನಿಮಗೆ ಸ್ಯಾಟಲೈಟ್ ಇಮೇಜ್ ನೋಡಿದರೆ ಜಾಸ್ತಿ ಆಗಿರೋದು 2021ರಲ್ಲಿ. ಯಾರಿದ್ರು 2021ರಲ್ಲಿ ಸರ್ಕಾರ? ಬಿಜೆಪಿ ಸರ್ಕಾರದಲ್ಲೇ ಅತಿ ಹೆಚ್ಚು ಅತಿಕ್ರಮಣ ಆಗಿರೋದು ಈ ಜಾಗದಲ್ಲಿ. ಹಾಗಾದರೆ ಅದಕ್ಕೆ ಪೋಷಣೆ ಮಾಡಿದರೆ ಆವತ್ತು ಬಿಜೆಪಿ ಸರ್ಕಾರದಲ್ಲಿದ್ದವರೇ ಪೋಷಣೆ ಮಾಡಿರಬೇಕು. ಇದಕ್ಕೆ ಅತಿಕ್ರಮಣ ತೆರವು ಮಾಡುವಂಥ ಕೆಲಸ ನಾವು ಮಾಡಿದ್ದೇವೆ. ಇದು ಮೊದಲನೇ ಬಾರಿ ಅಲ್ಲ. ಇಲ್ಲಿ 2019ರಲ್ಲಿ ಎನ್ಕ್ರೋಚ್ಮೆಂಟ್ ರಿಮೂವಲ್ ಆಗಿದೆ, 2023ರಲ್ಲಿ ಒಂದು ಬಾರಿ ಆಗಿದೆ. ಹಾಗೂ 2 ತಿಂಗಳ ಹಿಂದೆನೂ ಕೂಡ ಹೋಗಿ ಒಂದು 10 ಮನೆಯನ್ನು ತೆಗೆದು ನೀವೆಲ್ಲ ಇಲ್ಲಿಂದ ಖಾಲಿ ಮಾಡಿ ಅಂತೇಳಿ ವಾರ್ನಿಂಗು ಕೂಡ ಕೊಟ್ಟು ಬಂದಿದ್ದಾರೆ. ಆದರೆ ಜನ ಗೊತ್ತಲ್ಲ, ತೆರವು ಮಾಡಿ ಅಂತ ಹೇಳಿದರೆ ಯಾರು ಬಿಟ್ಟು ಹೋಗೋದಿಲ್ಲ. ಕೆಲವರು ಹೇಳಿದ್ರು ಇವರು ಸಂಘಟನೆಗಳು ಅವರು ಇವ್ರಿಗೆ ನೀವು ಸಫಿಷಿಯೆಂಟ್ ಆಗಿ ಸ್ವಲ್ಪ ಸಮಯ ಕೊಡಬೇಕಾಗಿತ್ತು ಅಂತ. 1.5 ತಿಂಗಳಿಂದ